ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೇಲಿದ್ದೀರಾ ಮಾಮ್? ಏನಾಯ್ತು ಮಾಮ್? ನೆತ್ತಿ ಹತ್ತ ನೀರು ಅಲ್ಲ ಮಾಮ್, ಕೆಮ್ತಾ ಇದ್ರು ನೋಡ್ತಾ ನಿಂತ್ಕೊಂಡಿದ್ರಲ್ಲ ಡ್ಯಾಡ್. ಕೋಪ ಎಷ್ಟೇ ಇರ್ಬೋದು, ನೀರ್ ಕೊಡೋದಕ್ಕೇನಂತೆ? ರಕ್ತ ಹೀರೋರು ನೀರೆಲ್ಲಿ ಕುಡಿತಾರೆ ಅಂತ ಕೊಡ್ಲಿಲ್ಲ ಕಣೋ. ಏನ್ ಮಾತಾಡ್ತಾ ಇದ್ದೀರಾ ಡ್ಯಾಡ್? ವಲ್ಲಭ, ಅವ್ರು ಹಾಗೆ ಮಾತಾಡೋದು. ನೀನ್ ವಾದಿಸ್ಬೇಡ, ಲೀವ್ ಇಟ್. ನಿಮ್ಮಪ್ಪ ಒಂಟಿಯಾಗಿದ್ದಾಗ ಇಲ್ಲಿಗ್ ಬಂದಿದ್ದು ನನ್ ತಪ್ಪು. ಬಂದಿದ್ದಕ್ ನೋಡು ಹೀಗೆ. ಹೀಗ್ ನೆತ್ತಿಗ್ ಹತ್ತಿದ್ರು ಸರಿ, ನೀರ್ ಕೂಡ ಕೊಡಲ್ಲ. ಮಾಮ್, ಆರ್ ಯು ಓಕೆ? ಪರವಾಗಿಲ್ಲ. ಏಯ್ ವಲ್ಲಭ, ನಿನಗೂ ಗೊತ್ತಿಲ್ದೇ ಇರೋಂತ ವಿಷಯಗಳು ನಿಮ್ಮಮ್ಮನ ಹತ್ರ ಬೇಕಾದಷ್ಟಿದೆ ಕಣೋ. ನನ್ನ ಹೆತ್ತ ತಾಯಿ ಅಲ್ವಾ ಅಂತ ತುಂಬಾ ನಂಬ್ಕೊಂಡಿದ್ರೆ ನಿನ್ನನ್ನು ಒಂದಿನ ನರ್ಕಕ್ಕೆ ಕಳಿಸ್ತಾಳೆ. ನೀನು 1 ನಿಮಿಷ ಲೇಟಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವ್ರ ಪ್ರಾಣ ಹೋಗಿರೋದು ಅದಕ್ಕೆ ಹೇಳಿದ್ದು. ಅಯ್ಯೋ, ಇವ್ರಿಂತ ಸ್ಯಾಡಿಸ್ಟ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾಮ್. ಭೂಷಣ್ ನಿನಗ್ ಕಾಲ್ ಮಾಡದ್ನಾ? ಹಾ ಹೌದು ಮಾಮ್, ಆ ವಿಷಯದ ಬಗ್ಗೆ ಮಾತಾಡೋಣ ಅಂತಾನೆ ಇಲ್ಲಿ ಬಂದೆ. ಮನೆಗ್ ಬಂದ ತಕ್ಷಣ ಎಲ್ರು ಇದ್ರು ಅಂತ ನಿಮ್ಮ ಹತ್ರ ಹೇಳಕ್ಕಾಗ್ಲಿಲ್ಲ. ಏನಂತ ಹೇಳ್ದ? ಫೋನ್ ಮಾಡಿ ಕಾರ್ ನಿಲ್ಸು ಅಂದ. ನೀನ್ ನಿಲ್ಲಿಸ್ಬಿಟ್ಯಾ? ಯಾ ನಿಲ್ಸಿ ಅಲ್ಲೇ ನಯನಿ ವಿಶಾಲ್ ಹೂ ಕೊಂಡ್ಕೋತಾ ಇದ್ರೆ ನೀನ್ ನೋಡ್ತಾ ಕೂತಿದ್ದೆ. ಎಸ್, ಯು ರೈಟ್ ಮಾಮ್. ಅವ್ರ ಹೂ ತಗೊಂಡ್ ಮನೆಗ್ ಹೋದ್ಮೇಲೆ ನೀನು ಆಕ್ಸಿಡೆಂಟ್ ಮಾಡ್ದೆ, ವಾಪಸ್ ಇಲ್ಲಿಗ್ ಬಂದೆ. ಭೂಷಣ್ ಬೇಡ ಅನ್ನಲ್ಲ ಮಾಮ್. ಯಾಕೆ ಹೊಡೆದ್ರಿ ಮಾಮ್? ಯೂಸ್ಲೆಸ್ ಫೆಲೋ. ಭೂಷಣ್ ಅನ್ನೋನು ಯಾವತ್ತೋ ಸತ್ತು ಹೋಗಿದ್ದಾನೆ ಕಣೋ. ನೀವು ನಮ್ ಕಂಪ್ನಿಲಿ ಇಲ್ಲ ಅಂತ ನಮ್ಗೆ ಬೇಜಾರಾಗ್ತಿದೆ. ನಮಗೆ ಕೆಲಸ ಮಾಡಕ್ ಇಷ್ಟ ಆಗ್ತಿಲ್ಲ. ಕೆಲ್ಸ ಬಿಟ್ಟು ಮನೇಲಿದ್ರೆ ನಿಮ್ ಹೆಂಡತಿ ಮಕ್ಕಳನ್ನ ಹೇಗ್ ಸಾಕ್ತೀರಾ ನೀವು? ಹೇಳು ರಾಮಕೃಷ್ಣ. 4 ದಿನ ಲೇಟ್ಗೆ ಆದ್ರೂ ನಿಮ್ ಜೊತೆ ನಾವು ಕೆಲ್ಸಕ್ಕೆ ಮಾಡ್ತೀವಿ. ಬಾಯ್. ಹೌದು ಯಜಮಾನ್ರೆ, ನೈನಿ ಮೇಡಮ್ ಇಲ್ದೇ ಇರೋ ಕಡೆ ನಾವು ಕೆಲಸ ಮಾಡಲ್ಲ. ನೈನಿ, ಕೇಳಿಸ್ಕೊಂಡ? ಈಗೇನಂತೀಯ? ಅಕ್ಕ, ಅಣ್ಣ, ನಾವೀಗ ಎಲ್ಲೂ ಕೆಲಸ ಮಾಡ್ತಿಲ್ಲ. ಸ್ವಂತವಾಗಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದೀವಿ. ಸದ್ಯಕ್ಕೆ ಈಗ ನಮ್ಮಿಬ್ರಿಂದ ಶುರುವಾಗ್ತಿದೆ. ಹೋಗ್ತಾ ಹೋಗ್ತಾ ಎಷ್ಟು ಜನ ಇದ್ರಲ್ಲಿ ಭಾಗಿಯಾಗ್ತಾರೋ ಗೊತ್ತಿಲ್ಲ. ಸೀತಾರಾಮರ ಹಿಂದೆ ಹೋದ ವಾನರ ಸೈನ್ಯ ಅನ್ಕೊಳ್ಳಿ ನಮ್ಮನ್ನ. ನೀವು ಹೋಗಿದ ಕಡೆ ನಾವು ಬರ್ತೀವಿ. ಯಾವ್ದೇ ಕೆಲ್ಸ ಆದ್ರೂ ಮಾಡ್ತೀವಿ. ಗೂಡ್ಸು ಅಂದ್ರೆ ಗೂಡಿಸ್ತೀವಿ, ತೊಳಿ ಅಂದ್ರೆ ತೊಳಿತೀವಿ. ಯಾವ್ದಕ್ಕೂ ತೊಂದರೆ ಇಲ್ಲ ಅಮ್ಮ. ಅಯ್ಯೋ ಅಣ್ಣ, ನಾವೀಗೇನು ಅನ್ಕೊಂಡಿಲ್ಲ. ಕಂಪನಿಗೆ ಮಾತ್ರ ನೈನಿ ಹೋಟೆಲ್ ಹುಡ್ತಿರೋ ನಮ್ಮ ಮಗು ಹೆಸರೇ ಇಟ್ಟಿದ್ದೀನಿ, ಗಾನವಿ ಇಂಡಸ್ಟ್ರೀಸ್. ಗಾನವಿ ಹೆಸರು ತುಂಬಾ ಚೆನ್ನಾಗಿದೆ. ವಿಶಾಲ್ ಬಾಯ್ಗೆ ಭೇಟಿಯಾಗಿ ಅವ್ರ ಅಮ್ಮನೇ ಹುಟ್ತೀನಿ ಅಂದ್ರು. ಆ ಭೇಟಿದು ಹುಟ್ಬಿಟ್ಟು ಬೆಳೆಯೋ ಅಷ್ಟೊತ್ತಲ್ಲಿ ನೀವು ಮತ್ತೆ ಮೊದ್ಲಿನ ತರ ಆಗ್ಬೇಕು. ಏನು ಅಲ್ಲಿವರೆಗೂ ಕಾಯ್ಬೇಕಾ? ಏನ್ ಮಾತಾಡ್ತಿದೀಯ ಇಕ್ಬಾಲ್ ಬಾಯ್ ನೀನು? ನೈನಿ ಮೇಡಮ್ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳಲ್ಲಿ ಮೊದ್ಲಿನ ತರ ಆಗ್ಬಿಡ್ತಾರೆ ಗೊತ್ತಾ? ಹೌದು ಹೌದು ಹೌದು. ನಿಮ್ ಎಲ್ಲರ ನಂಬಿಕೆಗೆ, ಪ್ರೋತ್ಸಾಹಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ವ್ಯಾಪಾರ ಶುರು ಮಾಡೋದಕ್ಕೆ ಬಂಡವಾಳ ಬೇಕಾಗುತ್ತಲ್ವಾ? ವುಮೆನ್ಸ್ ಸೈಕ್ಲಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಅವ್ರು ಕೊಡೋ 10 ಲಕ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದಾಳೆ ನೈನಿ. ಸೈಕಲ್ ಕಾಂಪಿಟೇಷನ್? ಯಾಕೆ ಆಶ್ಚರ್ಯ ಪಡ್ತಿದ್ದೀರಾ? ನನ್ನ ಹೆಂಡತಿ ಕೈಲಿ ಆಗಲ್ಲ ಅಂತನಾ? ಅಯ್ಯೋ ವಿಶಾಲ್ ಸರ್, ನಾನು ಆತರ ಹೇಳಲಿಲ್ಲ. ಆದ್ರೆ ತಾಯಿ ಆಗ್ತಿರೋ ನೈನ್ ಮೇಡಮ್ ಸೈಕಲ್ ಓಡಿಸೋಕೆ ಕಷ್ಟ ಆಗಲ್ವಾ?
ಈಗ ನಿಮ್ ಪೇಟ್ನಲ್ಲಿ ಬೆಳೀತಾ ಇರೋ ಪಾಪುಗೆ ಚೂರುನು ತೊಂದರೆ ಆಗ್ಬಾರ್ದು ಅಂತ ಹೀಗೆ ಹೇಳ್ತಾ ಇದೀನಿ ನೈನಮ್ಮ. ನಾನು ಅದನ್ನೇ ಹೇಳ್ದೆ, ನಿನ್ ಹೊಟ್ಟೆಲ್ ಹುಡ್ತಾ ಇರೋದು ನಮ್ಮಮ್ಮ ಅಂತ. ಹೆದರ್ಬೇಡಿ ಅಂತ ನನಗೆ ಧೈರ್ಯ ಹೇಳಿದಾಳೆ. ನನ್ ಯೋಚನೆ ಆಸೆನೆ ಬೇರೆ. ನಮ್ ಮಗು ವಿಷಯದ ಬಗ್ಗೆ ಈ ತರ ನೀವ್ ಯಾರು ಗಾಬರಿ ಮಾಡ್ಕೊಳ್ಳೋದ್ ಬೇಡ ಅಣ್ಣ. ಮೊದ್ಲಿನಂತೆ ನೀವು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಕೆಲ್ಸಕ್ಕೆ ಹೋಗಿ. ನಾವ್ ಬರ್ತಿಲ್ಲ ಅಂತಾನೋ ನಿಮಗ್ ಹೋಗೋಕ್ ಇಷ್ಟ ಇಲ್ಲ ಅಂತಾನೋ ನಿಮ್ ಕೈಯಲ್ಲೇ ಇರೋ ಕೆಲ್ಸನ ಕಳ್ಕೋಬೇಡಿ. ನಮ್ ಜೊತೆ ನೀವ್ ಭಾಗಿಯಾಗಕ್ಕೆ ಇನ್ನೂ ಸಮಯ ಇದೆ. ಅದು ವ್ಯಾಪಾರಕ್ಕಲ್ಲ, ಯುದ್ಧಕ್ಕೆ. ಆ ಸಮಯ ಬಂದಾಗ ಯಾರ್ ಬರ್ತಾರೋ ಯಾರ್ ನೋಡ್ತಾರೋ ಹೇಳಿ ಮೇಡಮ್. ನೈನಿ ತ್ರಿನಯನಿ ಅಂತ ಬರ್ಕೊಳ್ಳಿ. 3 ನಂಬರ್ ಇರೋ ಸೈಕಲ್ ಕೊಡಿ. ಓಕೆ ಮೇಡಮ್. ಕ್ಯಾಶಾ ಕಾರ್ಡಾ? ಕ್ಯಾಶ್. 20,000 ಪ್ಲೀಸ್. 20,000 ಇದೆ, ಕೌಂಟ್ ಮಾಡ್ಕೊಡಿ. ಓಕೆ ಸರ್. ನೈನಿ ಅಕ್ಕ, ನೀವು ನೋಡೋದಕ್ ಬಂದಿಲ್ಲ ನೈನಿ, ಕಾಂಪಿಟೇಷನ್ಗೆ ಬಂದಿದ್ದೀನಿ. ಆದ್ರೆ ನಿನ್ ಜೊತೆ ಅಲ್ಲ. ಪರವಾಗಿಲ್ಲ ಅಕ್ಕ, ಇರೋ ವಿಷಯನ್ ಹೇಳು. ಬಾವಾ, ನೈನಿ ಅಕ್ಕ 10 ಲಕ್ಷ ಗೆಲ್ಬೇಕು ಅಂತ ಇಲ್ಲಿಗೆ ಬಂದಿದ್ದಾಳಲ್ವಾ? ಅಕಸ್ಮಾತ್ ಅವಳು ಏನಾದ್ರೂ ಇವತ್ ಗೆಲ್ಲಿಲ್ಲ ಅಂದ್ರೆ ಹಾಸಿನಿ ಅಕ್ಕ ಏನಾದ್ರೂ ಗೆದ್ರೆ ಆ ದುಡ್ಡನ್ನ ನಿಮ್ ಬಿಸ್ನೆಸ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದಾ? ಅದ್ಗೆ ನಿಮ್ ಒಳ್ಳೆ ಮನ್ಸಿಗೆ ನಾವು ಮೆಚ್ಚಲೇಬೇಕು. ಅಕಸ್ಮಾತ್ ನನ್ ಗೆದ್ರೆ ಕೊಡಲ್ಲ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಇಷ್ಟಕ್ಕೂ ನೀವ್ಯಾಕೆ ಸ್ಪರ್ಧೆಗೆ ಬಂದ್ರಿ? ಏನಾದ್ರೂ ಆದ್ರೆ ಕಷ್ಟ ಅಲ್ವಾ? ನೀನಿರೋ ಕಡೆ ಏನೂ ಆಗಲ್ಲ ಅಂತ ನಂಗೆ ಗೊತ್ತು ನೈನಿ. ನಿನ್ಗೇನು ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ನೀನ್ ಇರ್ಬೇಕಾದ್ರೆ ನಮ್ಗೇನು ಆಗಲ್ಲ ಅನ್ನೋ ಧೈರ್ಯದಲ್ಲಿ ನಾವು ಬಂದಿದೀವಕ್ಕ. ಅದ್ ಹಾಗಲ್ಲ ಸುಮನ. ನೈನಿ, ರೇಸಲ್ಲಿ ಪಾರ್ಟಿಸಿಪೆಂಟ್ಸು ನಮ್ಮವರೇ ಇಬ್ರಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇಬ್ರಲ್ವೋ? 3 ಜನ. ಏಯ್ ಸಖಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದ? ಹಾಸಿನಿ, ಪಾಪ ದುಡ್ಡಿನ ಅವಶ್ಯಕತೆಯಿಂದ ನೈನಿ ಇಲ್ಲಿಗೆ ಬಂದಿದ್ದಾಳೆ ಅನ್ಕೋಬಹುದು. ಒಂದು ಕಂಪನಿ ಚೇರ್ಮನ್ ಸೊಸೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಮ ಅಗತ್ಯ ಏನು ಅಂತ ನನಗ್ ಗೊತ್ತಿಲ್ಲ. ನಾನ್ ಮಾತ್ರ ಪ್ಯಾಷನ್ಗೆ ಬಂದಿರೋದು. ಸಖಿ ಸೈಕ್ಲಿಂಗ್ ಅಲ್ಲಿ ಸ್ಟೇಟ್ ಚಾಂಪಿಯನ್ ಗೊತ್ತಾ? ವೆರಿ ಗುಡ್. ನೈನಿ ಗೆಲ್ತಾಳೆ ಅಂತ ಉರ್ಕೊಂಡು ಈಗ ಕಾಂಪಿಟೇಷನ್ಗೆ ಬಂದಿದ್ಯಾ ನೀನು? ಕಾಂಪಿಟೇಷನ್ಗಲ್ಲ, ನಾನ್ ಗೆಲ್ಲೋದಕ್ ಬಂದಿರೋದು. ರಾಕೆಟ್ ಸ್ಪೀಡಲ್ಲಿ ನಾನ್ ಹೋಗ್ತಿದ್ರೆ ಡಕೋಟಾ ಎಕ್ಸ್ಪ್ರೆಸ್ ತರ ನೈನಿ ಹಿಂದೆನೆ ನೋಡ್ತಾ ನಿಂತ್ಕೊಂಡಿರ್ತಾಳೆ. ಅಯ್ಯೋ ಪೆತ್ ಸಖಿ, ಆಮೆ ಮತ್ತೆ ಮೊಲದ ರೇಸಲ್ಲಿ ಕೊನೆಲ್ ಗೆದ್ದಿದ್ದು ಆಮೆನೆ. ನಮ್ ನೈನಿ ಗೆಲ್ಲೋದನ್ನ ನೀನು ಸೋತ್ ಮುಖ ಹಾಕೊಂಡ್ ನೋಡ್ತೀಯ. ನಮ್ಮ ಅಕ್ಕ ಏನಾದ್ರೂ ಸೋತ್ರೆ ನಾನ್ ಗೆಲ್ಲೋದಂತೂ ಗ್ಯಾರಂಟಿ. ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಿದೀನಿ ಅಲ್ವಾಕ? ಪೂಜೆ ಮಾಡಿ ಶುರು ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ. ಇದು ನನ್ ಸೈಕಲ್, ಇದಕ್ಕೇನ್ ಮಾಡ್ಬೇಡಕ್ಕ. ನೈನಿ ಏನ್ ಮಾಡ್ತಾಳೆ? ಪೂಜೆ ತಾನೆ. ಪೂಜೆ ಪುನಸ್ಕಾರಕ್ಕಿಂತ ಕಾನ್ಸಂಟ್ರೇಷನ್ ಮುಖ್ಯ. ಅವಳಿಷ್ಟ ಬಿಡು ನೈನಿ, ನೀನ್ ಪೂಜೆ ಮಾಡು. ಅಲ್ಲೊಬ್ಳು ಸೈಕಲಿಗೆ ಪೂಜೆ ಮಾಡ್ತಿದ್ದಾಳಲ್ಲ,
ಅವಳ ಬಗ್ಗೆನೆ ನಾನ್ ಹೇಳಿದ್ದು. ಯಜಮಾನ್ರೆ ಕೇಳಿಸ್ತಲ್ವಾ ತ್ರಿನಾಯಿನಿ? ಕಾಂಪಿಟೇಷನ್ ಸೀರೆ ಉಟ್ಕೊಂಡ್ ಬಂದಿದಾರಲ್ಲ ಸರ್. ಅವಳು ಸ್ವಲ್ಪ ಹಾಗೆ ವಿಚಿತ್ರ. ಹಳ್ಳಿಯಿಂದ ಬಂದಿದ್ರು ಅವಳು ತುಂಬಾನೇ ಸ್ಮಾರ್ಟ್ ಆಗಿದ್ದಾಳೆ. ಎಲ್ಲದಕ್ಕೂ ಮೀರಿ ನಾನ್ ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಆಗಿದ್ದಾಳೆ. ಯಾರು ಇಲ್ದೇ ಇರೋದನ್ನ ನೋಡಿ ಅವ್ರನ್ನ ಬೀಳಿಸ್ತೀನಿ ಮೇಡಮ್. ನೀವೇನ್ ಮಾಡ್ತೀರಾ ಅಂತ ನನಗ್ ಗೊತ್ತಿಲ್ಲ. ಅವಳು ಮಾತ್ರ ಗೆಲ್ಬಾರ್ದು. ನೀವ್ ಗೆದ್ರೆ 10 ಲಕ್ಷ ಸಿಗತ್ತೆ, ಅದು ಕಾಮನ್. ಅದೇ ಅವಳು ಸೋತ್ರೆ ನಿಮ್ಮಿಬ್ರಿಗೂ 5 ಲಕ್ಷ ಗಿಫ್ಟ್ ಆಗಿ ಸಿಗತ್ತೆ. ಪ್ರೈಸ್ ಮನಿ ಜೊತೆ ಇದನ್ನ ಬೋನಸ್ ಅನ್ಕೊಳ್ಳಿ. 5 ಕಿಲೋಮೀಟರ್ ಸೈಕಲ್ ಎಲ್ಲಿ ಓಡ್ಸಕ್ಕಾಗತ್ತ ಅವಳಿಗೆ? ಮಧ್ಯದಲ್ಲಿ ಸುಸ್ತಾಗಿ ಬೀಳ್ತಾಳೆ. ಗುಡ್. ನಿಮ್ ಜೊತೆ ಡೀಲಿಂಗ್ ಮಾಡ್ಕೊಂಡಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನೀವು ಹೊರಡೆ. ಓಕೆ ಸರ್. ಪಾಪ ಗಂಟೆ ಒಂದ್ ಮಿಸ್ಸು, ಅದಿದ್ರೆ ತುಂಬಾ ಚೆನ್ನಾಗಿರೋದು. ಬ್ರದರ್, ಸ್ವಲ್ಪ ಹೊತ್ತಾದ್ಮೇಲೆ ಜನ ಹೊಡೆಯೋ ಚಪ್ಪಾಳೆನೆ ಸಾಕು. ಗೆಲ್ಲೋದ್ ನೀನ್ ಹೆಂಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿದ್ಯಾ? ಹಾ, ಇಷ್ಟಾದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ? ಸಖಿ, ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಿರೋ ನೀನು ಒಳ್ಳೆ ಸೈಕಲ್ ನ ಚೂಸ್ ಮಾಡು. ಆಫ್ ಕೋರ್ಸ್. ಎಲ್ರೂ ನೋಡಿ ಬರೀ ಉರ್ಕೋತಿರ್ತೀಯಲ್ಲ, ಅದಕ್ಕೆ ಆ ನಂಬರ್ ಬಂದಿದೆ. ಹೇ, ಇಟ್ಸ್ ಮೈ ಲಕ್ಕಿ ನಂಬರ್, ಯು ನೋ. ನಂಬರ್ ಅಲ್ಲಿ ಏನಿದೆ ಸಖಿ? ಇವತ್ ಯಾರು ಕಷ್ಟ ಪಡ್ತಾರೋ ಅವ್ರಿಗೆ 10 ಲಕ್ಷ ಸಿಗೋದು. ರೇಸ್ ಶುರುವಾಯ್ತು. ಇನ್ ಸ್ವಲ್ಪ ಹೊತ್ತಲ್ಲೇ ನೈನಿ ಅಲ್ಲಿರ್ತಾಳೆ. ಅವಳೇ ಮುಂದೆ ಇರ್ತಾಳೆ ಅಂತ ಏನ್ ಗ್ಯಾರಂಟಿ ಸರ್? ಗೆಲ್ಲೋದ್ ನಾನೇ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡ್ತಾ ಇದ್ದಾಳೆ. ಅವಳೇ ಬರೋದು. ಹಾಗಲ್ಲ ಸರ್, ನಾವಿರೋ ಜಾಗಕ್ಕೆ ಅವಳೇನಾದ್ರೂ ಒಬ್ಳೆ ಬಂದ್ರೆ ನಮ್ಮ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಬೋದು. ಜೊತೆಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವಳು ಖಂಡಿತ ಸಿಂಗಲ್ ಆಗೇ ಬರ್ತಾಳೆ ಕಣೋ. ನಾನ್ ನೋಡ್ಕೋತೀನಿ ಸರ್. ಲೇ, 3ನೇ ನಂಬರ್ ಸೈಕಲ್ನ ಡೈವರ್ಟ್ ಮಾಡಿದ್ರೆ ಕೆಲಸ ಮುಗ್ದಂಗೇನೆ. ಓಕೆ ಅಣ್ಣ. ಯಾರಿಗೂ ಇಲ್ದಿರೋ ಶಕ್ತಿ ಇದೆ ನಿಂಗೆ ನೈನಿ. ನನ್ನನ್ನೇ ಓವರ್ಟೇಕ್ ಮಾಡ್ತಿದ್ಯಾ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಬೇಕು. ಹೋಗು ಹೋಗು, ನಿನಗೋಸ್ಕರ ರೆಡಿಯಾಗಿ ಕಾಯ್ತಿದ್ದಾರೆ ರೌಡಿಗಳು. ಅಣ್ಣ, ನಮ್ ಲಕ್ ಚೆನ್ನಾಗಿದೆ. ಅವಳೇ ಫಸ್ಟ್ ಬರ್ತಿದ್ದಾಳೆ. ಈ ದಾರಿ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಮರ ಅಡ್ಡ ಇಟ್ಟಿದ್ದಾರೆ. ಬೇಗ ಬಾರೋ.
ನೈನಿ 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 ಹೇಳು. ಅವ್ರು ಬೇಕಂತಾನೆ ನಿನಗೆ ಹಿಂಗ್ ಮಾಡಿದ್ರು ಅನ್ಸುತ್ತೆ ನೈನಿ. ಅಯ್ಯೋ ಹೋಗೋಣ ನಡಿಯಕ್ಕ. ನನ್ ಕೈಲ ಆಗಲ್ಲ ನೇನಿ, ತುಂಬಾ ಸುಸ್ತಾಗ್ತಿದೆ. 6 ವರ್ಷದ ನಂತರ ನಾನ್ ತಾಯಿ ಆಗ್ತಿದ್ದೀನಿ. ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಈ ದುಡ್ಡನ್ನ ಅವರು ಕೊಟ್ರೆ ನೀವಿಬ್ರೇನ್ ಮಾಡ್ತೀರಾ? ಆರೋಗ್ಯನೇ ಮಹಾಭಾಗ್ಯ ಭಾವ. ಇವತ್ತೆಲ್ರೂ ಚೆನ್ನಾಗಿದ್ದೀವಿ, ನಾಳೆ ಹೇಗಿರುತ್ತೋ ಏನೋ. ಕಷ್ಟಪಟ್ರೆ ಚೆನ್ನಾಗಿರ್ತೀವಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋ ನಿಮ್ ಕನ್ಸಾಗೆ ಇರುತ್ತಾ? ಗಾನವಿ ಇಂಡಸ್ಟ್ರೀಸ್ ಅಂತ ಹೆಸರು ಇಟ್ಟಿದ್ರೆ ಹಾಗಾದ್ರೆ ಅದ್ರ ಕತೆ ಗೋವಿಂದನಾ? ಎಕ್ಸ್ಕ್ಯೂಸ್ ಮಿ ಬ್ರದರ್, ನನ್ನ ಈ ಹೆಂಡತಿ ನೈನಿ ಆತ್ಮವಿಶ್ವಾಸ, ಸಂತೋಷ, ನೆಮ್ಮದಿ ಇದಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಮೇಲ್ ಬರೋದಕ್ಕೆ ಲೇಟ್ ಆಗ್ಬೋದು, ಆದ್ರೆ ಆ ಮಗು ತಾಯಿ ಜೊತೆ ಬಾಳೋದಕ್ಕೆ ಮತ್ತೆ ಮತ್ತೆ ಅವಕಾಶ ಸಿಗೋದಿಲ್ಲ. ನೈನಿ, ಗೋ ಹೆಡ್. ತಗೊಳ್ಳಿ ಅಕ್ಕ. ಥ್ಯಾಂಕ್ ಯು. ದುಡ್ಡಿರೋರು ಕೋಟಿ ಜನ ಬೇಕಿದ್ರು ಸಿಗ್ತಾರೆ, ಆದ್ರೆ ಮನ್ಸಿರೋರು ಕೆಲವ್ರು ಮಾತ್ರ ಸಿಗ್ತಾರೆ. ಅಯ್ಯೋ, ವಯಸ್ಸಲ್ಲಿ ದೊಡ್ಡೋರ್ ನೀವು, ಹೀಗೆಲ್ಲ ಮಾಡ್ಬಾರ್ದಕ್ಕ. ಅಮ್ಮನವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಇವಳಿಗೆ ಆಪರೇಷನ್ ಮಾಡಿಸಿ ಎಲ್ಲ ಒಳ್ಳೇದೇ ಆಗುತ್ತೆ. ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ನಿಮಗ್ ಸೇವೆ ಮಾಡೋದನ್ನ ಬಿಟ್ಟು ನಿಮ್ ಕೈಯಿಂದ ಸೇವೆ ಮಾಡಿಸ್ಕೊಂಡ್ರೆ ನನಗ್ ಪಾಪ ಬರುತ್ತೆ ಯಜಮಾನ್ರೆ. ಅಯ್ಯೋ, ಯಾಕೆ ಗಂಡನ ಸೇವೆ ಬರೀ ಹೆಂಡತಿ ಮಾತ್ರ ಮಾಡ್ಬೇಕಾ? ಒಂದ್ ವೇಳೆ ಹೆಂಡತಿಗೆ ಹುಷಾರಿಲ್ದೇ ಇದ್ರೆ ಗಂಡ ಸೇವೆ ಮಾಡಬಾರ್ದು ಅಂತ ಎಲ್ಲಾದ್ರೂ ಬರ್ದಿದ್ಯಾ? ಇಲ್ಲ, ಆದ್ರೆ ನಮ್ಮೂರಲ್ಲಿದ್ದ ಅಜ್ಜಿರು ಗಂಡಂಗೆ ಯಾವ ಕೆಲ್ಸಾನು ಹೇಳ್ಬಾರ್ದು ಅಂತಿದ್ರು. ಯಾಕೆ ಗೊತ್ತಾ? ಬೇಡ ರೀ, ಮಾತಾಡ್ಬಾರ್ದು. ಅಯ್ಯೋ ಯಜಮಾನ್ರೆ, ನಾನು ಹೇಳ್ತೀನಿ ಕೇಳು. 40-50 ವರ್ಷದ ಮುಂಚೆ ಬಾಲ್ಯ ವಿವಾಹ ನಡೀತಾ ಇತ್ತು. ಮದುವೆ ಟೈಮ್ಗೆ ಹುಡುಗನ್ಗೂ ಹುಡುಗಿಗೂ ಒಂದ್ 10-20 ವರ್ಷ ವಯಸ್ಸಲ್ಲಿ ಡಿಫ್ರೆನ್ಸ್ ಇರ್ತಾ ಇತ್ತು. ಅತ್ತೆ ಮನೆಗೆ ಬಿಕ್ಕಿ ಬಿಕ್ಕಿ ಅಳ್ಕೊಂಡ್ ಬಂದ್ರು ಹೆಣ್ಮಕ್ಳು ತಮ್ಮ ಗಂಡದರ ಜೊತೆ ಮಾತಾಡೋದಕ್ಕೆ ಗಡಗಡ ನಡ್ಗೋವ್ರು. ಅಂತದ್ರಲ್ಲಿ ಅವ್ರಗಳ ಕೈಲಿ ಕೆಲ್ಸ ಮಾಡಿಸ್ಕೊಳ್ತಾರ? ಕನ್ಸಲ್ಲೂ ಕೂಡ ಅಂತ ಸಾಹಸ ಅಂತೂ ಮಾಡ್ತಾನೆ ಇರ್ಲಿಲ್ಲ. ಅವ್ರ ಗಂಡನ ತಾಯಿಗೂನು ವಯಸ್ಸು ಜಾಸ್ತಿನೇ ಆಗಿರುತ್ತೆ ಅಲ್ವಾ? ಆ ಕೆಲ್ಸ ಮಾಡು, ಈ ಕೆಲ್ಸ ಮಾಡು ಅಂತ ಸೊಸೆಂದಿರ್ನ ದಬ್ಬಾಳಿಕೆ ಮಾಡ್ತಾ ಇದಾರೆ ಹೊರತು ಅವ್ರ ಮಕ್ಕಳಿಗೆ ಮಾತ್ರ ಯಾವ ಕೆಲ್ಸನೂ ಹೇಳ್ತಾ ಇರ್ಲಿಲ್ಲ. ಹೇಳಿದ್ರು ಮಾಡ್ತಿರ್ಲಿಲ್ಲ. ಅದೆಲ್ಲ ಗೊತ್ತಿಲ್ಲ ಅಲ್ವಾ? ನಿಜಾನೇ ಯಜಮಾನ್ರೆ. ಹೌದು, ಈ ವಿಷಯ ಎಲ್ಲ ನಿಮಗೆ ಗೊತ್ತು? ಬುಕ್ಸ್ ಓದೋದ್ರಿಂದ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡೆ. ಹಾಗೆ ನಾನ್ ಕೂಡ ಅದನ್ನೆಲ್ಲ ಓದ್ಕೊಂಡು ನಿಮಗಿಂತ ಜಾಸ್ತಿ ನಾನೇ ತಿಳ್ಕೊತೀನಿ. ಹಾ, ಬೇಡ ತಾಯಿ. ಯಾಕಿದ್ಯಾ? ಏನಾದ್ರೂ ಕಳ್ಕೊಂಡ್ಯಾ? ಕಳ್ಕೊಂಡೇರಿ. ನಿಜನಾ? ಮತ್ ಹೇಳೇ ಇಲ್ವಲ್ಲ? ನಾನು ಅನ್ಕೊಂಡಂಗೆ ಎಲ್ಲಾನು ಆಯ್ತು ಅಂತ ಅನ್ಸುತ್ತೆ. ಹಾಸ್ಪಿಟಲ್ಗೆ ಹೋಗಿದ್ದೆ ಸುಮ್ಮನಾ? ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ? ಅದೇ ಕಳ್ಕೊಂಡೆ ಅಂತ ಹೇಳೋದಿಲ್ಲ. ಸೈಕಲ್ ರೇಸ್ ಅಲ್ಲಿ 10 ಲಕ್ಷ ಕಳ್ಕೊಂಡೆ ಅಂತ ಅಂದೆ. ಅದಕ್ಕೂ ನಾನ್ ಹಾಸ್ಪಿಟಲ್ಗೆ ಹೋಗೋದಕ್ಕೂ ಏನ್ ಸಂಬಂಧ? ಏನಿಲ್ಲ ಬಿಡು, ನನ್ನ ಡಿಸಪಾಯಿಂಟ್ ಮಾಡ್ದೆ. ಅಂದ್ರೆ ನಾನ್ ಸೋತಿದ್ದಕ್ಕೆ ನಿಮ್ಗೆ ನಿಜವಾಗ್ಲೂ ಬೇಜಾರಾಗ್ತಿದ್ಯಾ? ಹೌದು ಅನ್ರಿ, ನನ್ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ ಅಂತ ಸ್ವಲ್ಪನಾದ್ರೂ ಖುಷಿ ಪಡ್ತೀನಿ. ಹಲೋ, ಆಸೆನೆಲ್ಲ ಇಲ್ಲ.
ನನಗ್ ಬೇಜಾರಾಗಿರೋದು ನಿನ್ ಸೋತೆ ಅಂತ ಅಲ್ಲ, ನೈನಿ ಅಕ್ಕ ಗೆದ್ಲು ಅಂತನಾ? ಇದನ್ನೇ ಬೇಡ ಅನ್ನೋದು. ಮತ್ ಯಾಕೆ ಅಂತ ಹೇಳಿ. ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ನಿನ್ ವೇಟ್ ಎಷ್ಟಿತ್ತು? 65 kg. ತೂಕ ಇಳಿಸ್ದೆ ಹಾಗೆ ಬಂದಿದೆಯಲ್ವಾ, ಅದೇ ನನ್ ಪ್ರಾಬ್ಲಮ್. ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ಲ ರೀ. ಹಾಕೊಂಡಿದ್ ಬಟ್ಟೆ, ಉಟ್ಕೊಂಡಿರೋ ಸೀರೆ ಭಾರ, ಗ್ರಾಮ್ ಲೆಕ್ಕದಲ್ಲಿ ನನ್ ವೆಯ್ಟ್ ನ ಏರ್ಪೇರ್ ಮಾಡ್ಬೋದು. ಸೈಕಲ್ ಓಡಿಸಿ ಒಂದೇ ದಿನಕ್ಕೆ ಹೇಗ್ ಸಣ್ಣ ಆಗಕ್ಕಾಗತ್ತೆ? ಆದ್ರೂ ನಾನ್ ಇನ್ನೂ ಸಣ್ಣ ಆದ್ರೆ ನೋಡಕ್ ಚೆನ್ನಾಗಿರಲ್ಲ ರೀ. ನಾನ್ ಸಣ್ಣ ಆಗೋದ್ರಿಂದ ನಿಮ್ಗೆ ಖುಷಿ ಆಗತ್ತೆ ಅನ್ನೋದಾದ್ರೆ ಹೇಳಿ, ನಿಮ್ಗೋಸ್ಕರ ಡಯಟ್ ಮಾಡ್ತೀನಿ, ಅದು ಕೂಡ ಡೆಲಿವರಿ ಆದ್ಮೇಲೆ. ಅದೆಲ್ಲ ಯಾಕೆ ಬೇಕೀಗ? ಟ್ರೈನು ಸ್ಟೇಷನ್ ಬಿಟ್ಟು ಹೋದ್ಮೇಲೆ ಟಿಕೆಟ್ ತಗೊಂಡಂಗಾಯ್ತು ನೀನ್ ಹೇಳ್ತಾ ಇರೋದು. ಆದ್ರೆ ಟ್ರೈನ್ ಹೋದ್ರೂ ಪರವಾಗಿಲ್ಲ, ಅನ್ಕೊಂಡಿದ್ದಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಚಿಕ್ಕ ಯಜಮಾನ್ರೆ, ನಿಮಗ್ ಕೈ ಮುಗಿತೀನಿ, ನೀವ್ ಮಾತಾಡ್ತಿರೋದು ಅರ್ಥ ಆಗ್ತಿಲ್ಲ. ಮೊದ್ಲೇ ನೈನಿ ಅಕ್ಕ ಗೆದ್ಬಿಟ್ಲು ಅಂತ ಬೇಜಾರಾಗ್ತಿದೆ ನನ್ಗೆ. ನೀವ್ ಹೀಗೆ ಅರ್ಥ ಇಲ್ದಿರೋ ತರ ಮಾತಾಡಿ ನನ್ಗೆ ಹಿಂಸೆ ಕೊಡ್ಬೇಡಿ ಚಿಕ್ಕ ಯಜಮಾನ್ರೆ, ಪ್ಲೀಸ್. ಅಯ್ಯೋ ಹುಚ್ಚ ಹುಡುಗಿ, ನೈನಿ ಅದಕ್ಕೆನ ಯಾವಾಗ್ಲೂ ಗೆಲ್ಲೋದು ಕಣೆ. ಯಾಕಂದ್ರೆ ನಿಮ್ ಯೋಚನೆ ಹಿಂದೆ ದುರಾಸೆ ಇರುತ್ತೆ. ಅತ್ತಿಗೆ ವಿಷಯದಲ್ಲಿ ಹಾಗಲ್ಲ, ಅವರು ನಿಸ್ವಾರ್ಥವಾಗಿ ಯೋಚಿಸ್ತಾರೆ. ನೀವ್ ಅದೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಗೆಲ್ಲಕ್ ಹೊರಟಿರೋ ನೈನಿ ಅದಕ್ಕೆನ ತಡೆಯಕ್ ನಿಮ್ ಕೈಯಿಂದ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ನಿಮ್ಮೆಲ್ರಿಗೂ ಖಂಡಿತ ಒಳ್ಳೇದಾಗೆ ಆಗುತ್ತೆ ಸುಮನ. ಅಯ್ಯೋ, ಇವತ್ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನನಗ್ ಅರ್ಥ ಆಗ್ದಿರೋ ವಿಷಯ ಏನು ಅಂತಂದ್ರೆ, 5 ಕಿಲೋಮೀಟರ್ ದೂರ ಸೈಕಲ್ ಓಡಿಸೋದು ಅಂದ್ರೆ ಕಷ್ಟ. ಅಂಥದ್ರಲ್ಲಿ ತಾಯಿ ಆಗ್ತಿರೋ ನಮ್ಮ ಅಕ್ಕ, ತಾಯಿ ಆಗ್ತಿರೋ ಹಾಸಿನಿ ಅಕ್ಕನ್ನು ಹಿಂದೆ ಕುಡಿಸ್ಕೊಂಡು ಸೈಕಲ್ ರೇಸಲ್ ಗೆದ್ಲು ಅಂತಂದ್ರೆ ನಮ್ಮ ಅಕ್ಕ ದಿನ ಏನ್ ತಿಂತಾಳೆ ಅಂತ ತಿಳ್ಕೋಬೇಕು. ಹೇಳ, ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಿಂತಾರೆ. ನಿಂತರ ಬಿಟ್ಟಿಯಾಗಿ ಅದು ಬೇಕು ಇದು ಬೇಕು ಅಂತ ಆರ್ಡರ್ ಮಾಡ್ಕೊಂಡು ತಿನ್ನಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಗೆಲ್ಲೋದಕ್ಕೆ ಫಿಸಿಕಲ್ ಸ್ಟ್ರೆಂತ್ ಒಂದೇ ಅಲ್ಲ. ಯಜಮಾನ್ರು ಮಾಡ್ಕೊಟ್ಟಿದ್ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಚಳಿ ಕಮ್ಮಿ ಆಯ್ತು ಅನ್ಸುತ್ತೆ. ಹೌದು ಶಿವ. ಇನ್ನು ಹಾಗೆ ನೋಡ್ತಾ ನಿಂತಿದ್ಯಲ್ಲ, ದೇವ್ರನ್ ಬೇಡ್ಕೊಂಡಿದ್ ಗಾಯತ್ರಿ ಅಮ್ಮವ್ರಿಗೆ ದೇವ್ರ ಹತ್ರ ಇರೋ ಕುಂಕುಮ ತಗೊಂಡು ಹಚ್ಚು ನಯನಿ, ಒಳ್ಳೇದಾಗತ್ತೆ. ಕುಂಕುಮ ಹಚ್ಚಲ ಅಮ್ಮವ್ರೆ? ಅವ್ರನ್ ಕೇಳ್ತಿಲ್ಲ, ಕುಂಕುಮ ಹಚ್ಚಿದ್ರೆ ಮಾತ್ರ ಅಮ್ಮ ಮಗಂಗ್ ಸಹಾಯ ಮಾಡಕ್ಕಾಗದು ನಯನಿ. ಅರ್ಥ ಆಯ್ತು, ಈಗ್ಲೇ ಕುಂಕುಮ ಹಚ್ತೀನಿ. ಶಿವ, ಮೇಡಮ್ ಅವ್ರಿಗೆ ಬರೋ ಶಕ್ತಿ ಇದೆಯಂತ, ಇಲ್ಲ ಅಂದ್ರೆ ಬಂದ್ ಎತ್ಕೋಬೇಕಂತ? ನೈನಿನ ನೀವ್ ಎತ್ಕೋತೀರಾ ಯಜಮಾನ್ರೆ, ಆದ್ರೆ ನಿಮ್ಮನ್ನ ಎತ್ತಾಡ್ಸಿದ್ದವ್ರನ್ನ ಹೇಗೆ ಎತ್ಕೋತೀರಾ? ಏನ ಏನ್ ಹೇಳ್ತಿದೆ ಅರ್ಥ ಆಗ್ತಿಲ್ಲ. ಶಿವ, ಅಮ್ಮೋರ್ ಬಂದಿರೋದು ಇನ್ನೂ ಇಲ್ಲೇ ಇರೋದು, ಅವ್ರಿಗೇನಾದ್ರೂ ಗೊತ್ತಾದ್ರೆ ಮನ್ಸಕ್ ತಗೊಂಡು ಅವ್ರ ಆರೋಗ್ಯ ಹಾಳ್ ಮಾಡ್ಕೋಬಹುದು ಅಂತ ಹೇಳಿದ್ದೆ ಅಲ್ವಾ ನಿಂಗೆ? ಅಯ್ಯೋ, ನೀನ್ ಹೇಳ್ತಿರೋದ್ ನಿಜ ಅಲ್ವಾ? ಮತ್ತೆ ಸಾರಿ. ಜೈ ವಿಷಲಕ್ಷಮ ತಾಯಿ. ಈಗ ನೀವು ಬರ್ತೀರಾ ಇಲ್ಲ ನಾನು ಬರ್ಲಾ? ನಡೀರಿ ಅಮ್ಮೋರೆ. ಅಲ್ಲಿ ಬರ್ತಿದ್ದಾರೆ, ಸರಿಯಾಗಿ ನೋಡಿ ಯಜಮಾನ್ರೆ. ಜೈ ಅಗ್ನಿದೇವ. ಅಯ್ಯೋ, ಒಲೆ ಹೇಗೆ ಹತ್ಕೊಂತು? ಏಯ್ ನಾಯ್ನೆ, ನೀನೇ ಮ್ಯಾಜಿಕ್ ಮಾಡಿದ್ಯಾ ಅಲ್ವಾ? ಮ್ಯಾಜಿಕ್ಕೋ ಲಾಜಿಕ್ಕೋ ಕೆಲ್ಸ ಆಗ್ಬೇಕು ತಾನೆ ಯಜಮಾನ್ರೆ?
ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಗ್ಗರಣೆ ಕೊಡ್ಬೇಕು. ಸಾಕಾ? ಸಾಕು ಸಾಕು ಯಜಮಾನ್ರೆ. ನೈನಿ, ಈರುಳ್ಳಿ ಹೆಚ್ಚಿದ್ರೆ ಇವನ್ ಕಣ್ಣಲ್ಲಿ ನೀರ್ ಬರುತ್ತೆ. ಅವನು ಕಣ್ಣೀರ್ ಬರೋದನ್ನ ನೋಡಕ್ಕಾಗಲ್ಲ. ಹಾ, ಈಗ ಆನಿಯನ್ಸ್ ಕಟ್ ಮಾಡ್ಬೇಕು ಅಲ್ವಾ? ಯಜಮಾನ್ರೆ ಒಂದ್ ನಿಮಿಷ. ಮೊದ್ಲು ನೀವು ಟೊಮೆಟೊನ, ಕರಿಬೇವನ್ನ, ಕೊತ್ತಂಬರಿನ ಇದನ್ನೆಲ್ಲ ಹೆಚ್ಚಿಟ್ಕೋಬೇಕು. ಓಕೆ, ಅದೆಷ್ಟೊತ್ತು? ಹಾ, ನೆಕ್ಸ್ಟ್ ಏನು? ಈರುಳ್ಳಿನ ಕಾದಿರೋ ಎಣ್ಣೆ ಹಾಕಿ ಯಜಮಾನ್ರೆ. ಮೊದಲು ಕಟ್ ಮಾಡ್ಬೇಕಲ್ವಾ? ಹೇ, ಇದನ್ನೇ ಕಟ್ ಮಾಡ್ದೆ. ಇದೇನೆ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಇರೋ ವ್ಯತ್ಯಾಸ. ಏನ್ ಶಿವ, ಏನ್ ಮ್ಯಾಜಿಕ್ ಮಾಡ್ತಿದ್ದಾಳ? ಹುಷಾರಿಲ್ದೇ ಇದ್ರು ಕೂಡ ಇವಳು ಎಲ್ಲ ಕಿತಾಪತಿ ಮಾಡ್ತಿದ್ದಾಳಲ್ಲ. ಹುಷಾರಿಲ್ದೇ ಇದ್ರೇನೆ ಚೆನ್ನಾಗಿರ್ತಾಳೆ ಅಂತ ದಿನ ಜ್ವರ ಬರ್ಲಿ ಅಂತ ಬೇಡ್ಕೋತೀರಾ ಯಜಮಾನ್ರೆ? ತಮಾಷೆಗೆ ಹೇಳಲೆ ಬಿಡು. ಅಟ್ಲೀಸ್ಟ್ ಟೊಮೆಟೊನಾದ್ರೂ ಕಟ್ ಮಾಡೋದಕ್ಕೆ ಬಿಡ್ತೀರಾ ಮೇಡಮ್? ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನನ್ನನ್ನ ಹೀಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಅಡ್ಗೆ ಮಾಡ್ತಿದ್ರು. ಆ ದಿನಗಳಲ್ಲಿ ನೆನ್ಪಾಗ್ತಿದೆ. ಆಹಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಊಟ. ನನ್ನ ಜೀವನದಲ್ಲೇ ಇವತ್ತೇ ಜಾಸ್ತಿ ತಿಂದಿರೋದು ಅನ್ಸುತ್ತೆ. ಕೈ ತೊಳ್ಕೊಂಡ್ಬರ್ತೀನಿ. ನೈನಿ, ನನ್ನ ಮಗನಿಗೆ ತಿನ್ಸಿದ್ದಕ್ಕೆ ನನ್ನ ಹೊಟ್ಟೆ ತುಂಬದಷ್ಟೇ ತೃಪ್ತಿ ಆಯ್ತು. ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಲಿ ಹೊಟ್ಟಿ ನಿನ್ನ ಕೈಯಲ್ಲಿ ಊಟ ಮಾಡ್ತೀನಿ ಅಂತ ಆಸೆ ಪಟ್ಟಿದ್ ನನಗೆ ಆತ್ಮತೃಪ್ತಲ್ಲಿದ್ರು ಕೂಡ ನನ್ನ ಮಗನಿಗೆ ಮತ್ತೆ ನಾನು ಊಟ ಮಾಡಿಸುವಂತ ಅದೃಷ್ಟ ಸಿಗೋ ಹಾಗೆ ಮಾಡಿದೆ. ಯೋಚನೆ ನಂದಾಗಿದ್ರು ಅದನ್ನ ನಡೆಸಿದ್ದು ಆ ಅಮ್ಮನವರೇ ಅಲ್ವಾ ಅಮ್ಮೋರೆ? ಸಖಿ, ಕ್ಯಾಲೆಂಡರ್ ಏನ್ ನೋಡ್ತಾ ಇದೀಯಾ? ಮಾಮ್, ನೀವು ಕೊಟ್ಟಿರೋ ಟೈಮಲ್ಲಿ 1 ವಾರ ವೇಸ್ಟ್ ಆಗಿದೆ. ಇನ್ನು ಉಳಿದಿರೋ 3 ವಾರದಲ್ಲಿ ಕಂಪನಿಗೆ ಪ್ರಾಫಿಟ್ ಬಂದಿಲ್ಲ ಅಂದ್ರೆ ಮೊದಲು ಸಖಿ ಹೋಗ್ತಾಳೆ, ಹಿಂದೆ ನಾವು ಹೋಗ್ಬೇಕು. ವಲ್ಲಭ್, ಈಗ ನಾವು ನಮ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ ಶತ್ರು ಆ ನೈನಿ ಇಡೋ ಪ್ರತಿಯೊಂದು ಹೆಜ್ಜೆ ಏನಿರ್ಬೋದು ಅಂತ ಯೋಚನೆ ಮಾಡ್ಬೇಕು. ಏನೂ ಮಾಡೋದಿಕ್ಕಾಗದೆ ಇರೋ ಪರಿಸ್ಥಿತಿಲಿರೋ ಅವಳ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಸಖಿ? ನೋ ಆಂಟಿ, ಪೌರ್ಣಮಿ ಹತ್ರ ಬಂದ್ಮೇಲೆ ನಿಮ್ಗೆ ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಬದ್ರಿನಾಥ್ ಅವರು ಯಾವ ಉದ್ದೇಶಕ್ಕೋಸ್ಕರ ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅಂತ ಬರ್ದಿದ್ರು, ನಯನಿ ವಿಶಾಲ್ ಅದನ್ನ ನೆರವೇರಿಸಬೇಕು ಅಂತಿದ್ದಾರೆ. ಹೇ ಸಖಿ, ನನ್ಗೆ ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು. ವಿಶಾಲ್ ಅವ್ರ ತಾತ
ಇದಕ್ ಸಂಬಂಧಪಟ್ಟ ಡೀಟೇಲ್ಸ್ನೆಲ್ಲ ಬರ್ದು ವಿಶಾಲ್ ಉಡ್ದಾರಕ್ಕಿರೋ ತಾಯ್ತದಲ್ಲಿ ಹುಷಾರಾಗಿ ಬಚ್ಚಿಟ್ಟಿದ್ರು. ವಾಟ್? ಉಡ್ದಾರದಲ್ಲಿ ಡೀಟೇಲ್ಸ್ ಇದೆಯಾ? ನಿನ್ಗೆ ಗೊತ್ತು? ಅದು ಇಂಪಾರ್ಟೆಂಟ್ ಅಲ್ಲ ವಲ್ಲಭ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು ತಾನೇ ಬೇಕಾಗಿರೋದು. ಹೇಳು ಸಖಿ, ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಂತ. ಬರ್ದಿದ್ರು ಅನ್ನೋದಕ್ಕಿಂತ ಬಿಡ್ಸಿದ್ರು ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಮತ್ತೆ ಕೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿದ್ರೆ ಒಳ್ಳೇದು. ಒಬ್ಬ ತಾಯಿ ತನ್ನ ಮಗುನೆತ್ಕೊಂಡು ಕನ್ನಡಿಲಿ ಚಂದ್ರನ್ನ ತೋರಿಸ್ತಿದ್ದಾಳೆ. ಈ ತರ ಚಿತ್ರ ಬಿಡಿಸಿದ್ದಾರೆ ಬದ್ರಿನಾಥ್ ಅವರು. ಆ ಚಿತ್ರದಲ್ಲಿ ಇರೋದು ಯಾರು? ಆ ತಾಯಿ ಯಾರು? ಆ ಮಗು ಯಾರಾಗಿರ್ಬೋದು? ಯಾಕೆ ಹಾಗೆ ಬಿಡಿಸಿದ್ದಾರೆ? ಮಾಮ್, ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಅಲ್ಲೋಡು, ಹುಣ್ಣಿಮೆ ಚಂದ್ರ ಅಂತ ತಾಯಿ ಹಾಡ್ ಹಾಡ್ತಾ ಮಗುಗೆ ಊಟ ಮಾಡಿಸ್ತಿರೋಂತ ಚಿತ್ರ ಅದು. ಅದಕ್ ತಲೆ ಕೆಡ್ಸ್ಕೋಬೇಕಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.